ಜಿಲ್ಲಾ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವ ಗಂಡಸಿ ಹ್ಯಾಂಡ್ ಪೋಸ್ಟ್ ವೃತ್ತದ ಸೌಂದರ್ಯ ಹೆಚ್ಚಿಸುವ ದೃಷ್ಟಿಯಿಂದ ಅಗಲೀಕರಣ ಮಾಡಲಾಗುವುದು. ಜನಪರ ಕೆಲಸಗಳಿಗೆ ಗಂಡಸಿ ಹೋಬಳಿಯ ಜನತೆ ಕೈಜೋಡಿಸಿ ಎಂದು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರೂ ಆದ ಕೆಎಂ ಶಿವಲಿಂಗೇಗೌಡ ಹೇಳಿದರು. ಅವರು ಹೋಬಳಿಯ ಗಂಡಸಿ ಹ್ಯಾಂಡ್ಪೋಸ್ಟ್ ಸರ್ಕಲ್ನ 4 ರಸ್ತೆಗಳನ್ನು 1 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ರಾಜ್ಯ ಹೆದ್ದಾರಿ ಯೋಜನೆಯ ಅಡಿಯಲ್ಲಿ 7.5 ಕೋಟಿ ವೆಚ್ಚದಲ್ಲಿ ಅಗಲೀಕರಣ ಕಾಮಗಾರಿಗೆ ಶನಿವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಾ, ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಕೇಂದ್ರವಾಗಿ ಗಂಡಸಿ ಹ್ಯಾಂಡ್ಪೋಸ್ಟ್ ಸರ್ಕಲ್ ಗುರುತಿಸಿಕೊಂಡಿದೆ. ಬಸ್ ನಿಲ್ದಾಣದ ಅವಶ್ಯಕತೆ ಇದ್ದು, ಅರಸೀಕೆರೆ ರಸ್ತೆಯ ಎಪಿಎಂಸಿ ಬಳಿ ಸುಸರ್ಜಿತ ಬಸ್ ನಿಲ್ದಾಣ ನಿರ್ಮಿಸಲಾಗುವುದು. ಜಲ ಸಮಸ್ಯೆ ನಿವಾರಿಸಲು ಹೇಮಾವತಿ ನದಿ ನೀರನ್ನು 200 ಕೋಟಿ ವೆಚ್ಚದಲ್ಲಿ ಗಂಡಸಿ ಹೋಬಳಿಯ ಕೆರೆಗಳಿಗೆ ಅತಿ ಶೀಘ್ರದಲ್ಲೇ ನೀರು ತುಂಬಿಸಲಾಗುವುದು ಹಾಗೂ ಹೋಬಳಿಯಲ್ಲಿ ಎಲ್ಲಾ ರಸ್ತೆಗಳು ಸಮರ್ಪಕವಾಗಿದ್ದು, ಉಳಿದ ಸಣ್ಣ ಪುಟ್ಟ ರಸ್ತೆಗಳನ್ನು ನಿರ್ಮಿಸಲು 200 ಕೋಟಿ ವೆಚ್ಚದಲ್ಲಿ ಮುಂದಿನ ವಾರ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದರು. ಗಂಡಸಿ ಸುತ್ತಮುತ್ತಲ ಜನತೆ ತಮ್ಮ ಮಕ್ಕಳ ಶುಭ ಕಾರ್ಯಗಳನ್ನು ನಡೆಸಲು ಗಂಡಸಿ ಹ್ಯಾಂಡ್ ಪೋಸ್ಟ್ ಹಾಸನ ರಸ್ತೆಯಲ್ಲಿ 5 ಕೋಟಿ ವೆಚ್ಚದಲ್ಲಿ ಸುಸರ್ಜಿತ ಸಮುದಾಯ ಭವನ ನಿರ್ಮಾಣವಾಗಲಿದ್ದು, ಜೊತೆಗೆ ಗಂಡಸಿ ಹೋಬಳಿಯ ಜನತೆಯ ಬಹುದಿನದ ಬೇಡಿಕೆ ಗಂಡಸಿ ಹ್ಯಾಂಡ್ ಪೋಸ್ಟ್ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಸ್ಥಾಪನೆಯನ್ನು ನೆರವೇರಿಸಲಾಗುವುದು. ನಿಯಮ ಬಾಹಿರವಾಗಿ ಸರ್ಕಲ್ ಬಳಿ ಗ್ರಾಮದ ಸೌಂದರ್ಯವನ್ನು ಹಾಳು ಮಾಡುವ ರೀತಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ಕೋಳಿ ಅಂಗಡಿ, ಮಟನ್ ಅಂಗಡಿಗಳು ತಲೆ ಎತ್ತಿದ್ದು, ಇವುಗಳನ್ನು ಅತಿ ಶೀಘ್ರವಾಗಿ ಖಾಲಿ ಮಾಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಟ್ರೋ ಬಾಬು, ಯರಗನಾಳು ಮಲ್ಲೇಶ್, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ರಾಮಚಂದ್ರು, ಜಯರಾಮು, ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಗ್ರೋ ಬಾಬು, ಈಶ್ವರಪ್ಪ, ಗುತ್ತಿಗೆದಾರ ವಾಸಣ್ಣ, ಗಂಡಸಿ ಅಯ್ಯಣ್ಣ, ನಾಗರಾಜು, ಕಮಲಮ್ಮ, ನಾಗರಹಳ್ಳಿ ವೆಂಕಟೇಶ್, ಗಿರೀಶ್, ಧರ್ಮಣ್ಣ, ಕಾಂಗ್ರೆಸ್ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. ಗಂಡಸಿ ಸರ್ಕಲ್ ಕರ್ನಾಟಕ ರಾಜ್ಯದಲ್ಲಿ ನಾನು ಬಹಳ ರಾಜ್ಯ ಎಲ್ಲ ಸುತ್ತಿದ್ದೇನೆ. 4 ಕಡೆಗೆ ಹಾದು ಹೋಗ್ತಕ್ಕಂಥ ಒಂದು ಸರ್ಕಲ್ ಯಾವುದಾದ್ರೂ ಇದ್ರೆ ಅದು ಗಂಡಸಿ ಸರ್ಕಲ್ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು. ಈ ಕಡೆಗೆ ಹೋದ್ರೆ ಮಂಗಳೂರಿಗೆ ಹೋಗುತ್ತೆ, ಈ ಕಡೆಗೆ ಹೋದ್ರೆ ಮೈಸೂರಿಂದ ಊಟಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಈ ಕಡೆಯಿಂದ ಹೋದ್ರೆ ಬಾಂಬೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಆಗಲಿ ನಿಮ್ಮದು 3.5 ಕೋಟಿ ಆಗಿತ್ತೆ ಅಂತೀರಾ, ನೀವು 3.5 ಕೋಟಿ ಮಾಡಿ. ನಾನು ಅದರಲ್ಲೇ ದಾಸ್ತಾನು ಇಟ್ಟಿದ್ದೀನಿ. ನಾನು ಇನ್ನೂ 2-3 ಕೋಟಿ ನಾನು ಇಟ್ಟಿದ್ದೀನಿ. ಎಷ್ಟರ ನೀವು ಮಾಡೋದು ಮಾಡಿ. ಒಟ್ಟು ಕೋಟಿ ಇದೆ ಅಲ್ಲಪ್ಪ, 2 ಕೋಟಿ, 2 ಕೋಟಿ ಬಸವರಾಜನ ಹೆಸರು ಟೆಂಡರ್ ಆಗಿದೆ. ಒಟ್ಟು 4 ಕೋಟಿ ಇದೆ. ನೀವು 3 ಕೊಟ್ರೆ ನಾನು PWD 4 ಕೋಟಿ ಸೇರಿಸಿದ್ದೀನಿ. ಒಟ್ಟು 7.5 ಕೋಟಿಗೆ ಇಡೀ ಏನು ಇಲ್ಲಿಂದ ಒನಕಮಾರನಹಳ್ಳಿವರೆಗೆ, ಇಲ್ಲಿಂದ ನಾಗರಹಳ್ಳಿ ಇದರವರೆಗೆ, ಈ ಕಡೆ ಲ್ಯಾಲಿಂಕೆರೆವರೆಗೆ, ಈ ಕಡೆ ಇನ್ನು ಮುಂದಕ್ಕೆ ಎಲ್ಲಿಂದ ತನಕ ಹೋಗುತ್ತೋ ಅಲ್ಲಿವರೆಗೆ ಅಗಲೀಕರಣ ಮಾಡಿ ಒಂದು ಯಾವುದೋ ಪ್ರಪಂಚಕ್ಕೆ ನಾವು ಬಂದಿದ್ವಿ. ಗಂಡಸಿ ಸರ್ಕಲ್ ಇದು ಗೊತ್ತಾಗದ ರೀತಿನಲ್ಲ ಐತಲ್ಲಪ್ಪ, ಇದು ಹೆಂಗಾತು ಗಂಡಸಿ ಸರ್ಕಲ್ ಅಂತ ಅನ್ಬೇಕು. ದಯವಿಟ್ಟು ಈ ಶೀಟ್ಗಳಲ್ಲಿ ಹಾಕುವಂತ ಅಂದವನ್ನು ಕೆಡಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಮಾಡ್ಕೇಳಿ, ವ್ಯಾಪಾರ ಮಾಡ್ಕೇಳಿ, ಪಾನಿಪುರಿನೂ ಮಾಡ್ಕೇಳಿ, ತರಕಾರಿನೂ ಮಾರ್ಕೇಳಿ, ಎಲ್ಲವನ್ನೂ ಮಾರ್ಕೇಳಿ. ಆದರೆ ಆ ಅಂಗಡಿ ಮುಂದ್ಗಡೆ ಏನು ಶೋ ಬರುತ್ತೆ ಅದನ್ನ ಹಾಳು ಮಾಡಬೇಡಿ. ಅದಕ್ಕಿಂತ ಹೆಚ್ಚಾಗಿ ಒಂದು ಬಸ್ ಶೆಲ್ಟರ್ ಬೇಕು ಅಂತೇಳಿ ಅವತ್ತು ನೋಡಿದ್ದೇವೆ. ನಾನು APMC ಅವ್ರಿಗೂ ಹೇಳಿದ್ದೇನೆ. ಆ APMC ಹತ್ರ ಆ ಒಂದು ಹೋಟ್ಲ್ ಇಟ್ಟಿದಾರಲ್ಲ, ಆ ಹೋಟ್ಲು ಏನಾರ ಮಾಡ್ಕೊಳ್ಳಿ ನೀವು. ಆ ಜಾಗವನ್ನ, ಮುಂದ್ಗಡೆ ಜಾಗವನ್ನ ಬಸ್ ಸ್ಟ್ಯಾಂಡ್ಗೆ ಬಿಟ್ಕೊಡ್ಬೇಕು ಅಂತೇಳಿ ಹೇಳಿದ್ದೇನೆ. ಬಸ್ ಸ್ಟ್ಯಾಂಡನ್ನ ಅಲ್ಲಿ ಬಸ್ ಶೆಲ್ಟರ್ 100 ಜನ ಕೂತ್ಕೊಂಡಂಗೆ ಆಸನ ವ್ಯವಸ್ಥೆ ಮಾಡಿ ಅಲ್ಲಿ ಅವರು ಮಾಡಲಿ. ಅದರ ಮುಂದ್ಭಾಗದನ್ನ ಅದ್ಯಾರು ಮಾಡ್ಕೊಂಡಿದ್ರಿ ಮಾಲೀಕರು ಅದನ್ನು ತೆಗೆದಾಕಿ, ನಾನು ಈಗಾಗಲೇ ಆದೇಶ ಮಾಡಿಸಿದ್ದೀನಿ. ಅದನ್ನು ತೆಗೆದಾಕಿ ಅದನ್ನು ಬಿಟ್ಕೊಡಿ. ನಿಮ್ದಲ್ಲ ಜಾಗ, ಅದು ಸರ್ಕಾರದ್ದು. ನೀವು ಒಳಗಡೆ ಮಾಡ್ಕೊಂಡಿದ್ದೀರಿ ಹೋಟ್ಲ, ಮಾಡಿ ನಿಮ್ಮ ಹೋಟ್ಲ. ಬೇಕಾದ್ರೆ ನಿಮ್ಮ ಬಸ್ ಶೆಲ್ಟ್ರಲ್ಲಿ ಕೂತ್ಕೊಂಡು ಟೀ ಕುಡಿಯೋರು ಕುಡಿತಾರೆ. ಅಲ್ಲಿ ಹಂಗೆ ಇದರಲ್ಲಿ ನಿಮ್ಮ ಬಿಸ್ನೆಸ್ ನಾವೇನು ಬೇಡ ಅಂತ ಹೇಳಲ್ಲ. ನಿಮ್ಗೇನು ಐತೆ ಹಕ್ಕು ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ನಿಮ್ದು ಇಲ್ಲ, ನೀವು ಮಾಡಲಿಲ್ಲ, ನನಗೆ ಗೊತ್ತಿದೆ APMCನಲ್ಲಿ ನಾಳೆ ಇಷ್ಟೊತ್ತಿಗೆ ಅಕ್ವೈರ್ ಮಾಡಿಸ್ತೀನಿ, ನಾನು ಅಧಿಕಾರ ಚಲಾಯಿಸಕ್ಕೆ ಬರ್ತೀನಿ ಅಂತ ತಿಳ್ಕೊಬೇಡಿ. ಏನು ಒಂದು ನಾವು ಬಿಟ್ಟಿದ್ದೀವಿ, ಇದೊಂದು ಏನಪ್ಪ ಇವಂತ ಇದ್ರ ಥರ ಬಿಟ್ಟಿದ್ದಾನೆ, ಇವನು ಯಾವನ MLA ಇವನ್ನೆಲ್ಲ ಹೊಗಳ್ತಾರೆ ಅಂತೇಳಿ ಅನ್ನಿಸ್ಕೊಳಕ್ಕೆ ನಾನು ತಯಾರಾಗಿಲ್ಲ. ನಾವು ನಮ್ಮ ಮುಖಂಡರುಗಳು ಏನಿದ್ದೀವಿ ನಾವೆಲ್ಲ ನಿಮ್ಮ ಹತ್ರ ಬಂದು ಶಾಂತಿ ಸಂಧಾನ ಮಾಡ್ತೀವಿ. ಯಾರ್ಯಾರು ಇಲ್ಲಿ ವ್ಯವಸ್ಥಿತವಾಗಿ ಅಂಗಡಿ ಇಟ್ಕೊಳ್ಳಿ, ನಿಮ್ಗೆ ಏನು ಬೇಕು ಸಹಕಾರ ನಾವು ಕೊಡ್ತೀವಿ. ನೀವು ಮಾಡ್ಕೊಂಡೋಗಿ ಈ ಒಂದು ಸರ್ಕಲ್ ಚೆನ್ನಾಗಿ ಬಂದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ.
ಜನ ಬರ್ತಾರೆ, ನೋಡ್ತಾರೆ. ಇನ್ನೊಂದು 8-10 ದಿವಸದಲ್ಲಿ 4-5 ದಿವಸದಲ್ಲಿ ಪಂಚಾಯತಿವಾರು ಗ್ರಾಮವಾರು ಪೂಜೆಗೆ ಬರ್ತೀನಿ. ಈಗ ಸುಮಾರು 100-200 ಕೋಟಿ ಗ್ರಾಂಟನ್ನ ನಮ್ಮ ಗಣಸಿ ಹೋಬಳಿಗೆ ನಾನು ಸೇರಿಸಿದ್ದೇನೆ. ಯಾವ ರೋಡು ಉಳಿದಿಲ್ಲ, ಎಲ್ಲಾ ರೋಡ್ನು ಸೇರಿಸಿದ್ದೀನಿ. ಎಷ್ಟು ಕೋಟಿ ಸೇರಿದೆಪ್ಪ ನಮ್ಮ ಗಣಸಿ ಹೋಬಳಿಗೆ ಇಂಜಿನಿಯರು? 30 ಕೋಟಿ ಕೆಲಸ ನಿಂದು PWD RDP ಯಾರ್ದು ಬೇರೆ ಸೇರಿದೆ. ಎಲ್ಲ ಸೇರಿ MIನಿಂದ ಎಲ್ಲ ಸೇರಿ ಒಂದು 100 ಕೋಟಿ ಗ್ರಾಂಟನ್ನ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನ ಇನ್ನು ಒಂದು 8 ದಿವಸ. ನನಗೆ ಪುರುಷತ್ತಿಲ್ಲ, ಸ್ವಲ್ಪ ಪುರುಷತ್ ಮಾಡ್ಕೊಂಡು ಏನ್ ಮಾಡ್ತೀರಿ, ಅಲ್ಲಿ APMC ಹೌಸಿಂಗ್ ಬೋರ್ಡ್ಗೆ ಹೋಗದೆ ಇದ್ರೆ ಬಂದು ಅಲ್ಲಿ ಜನ ನಿಂತಿರ್ತಾರೆ. ಪಡೆದಿದ್ದೀನಿ. ಮಂಜೂರಾತಿ ಆದೇಶದ ಪತ್ರ ನನ್ನ ಹತ್ರ ಇದೆ. ನಾವು ನಿಮ್ಮ ಜಾಗಕ್ಕೆ ಬರಲ್ಲ. ನಿಮ್ಮ ಊರಿನ ಆಸ್ತಿಯನ್ನ ನೀವೇನ್ ಬೇಕಾದ್ರೂ ಮಾಡಿ ಹಂಚ್ಕೊಳ್ಳಿ. ಅದು ನಿಮ್ಮೂರಿನ ಇಕ್ಕಟ್ಟು, ನಿಮ್ಮೂರಿನ ಬಿಕ್ಕಟ್ಟು. ನಾವು ಅದಕ್ಕೆ ಯಾವತ್ತೂ ಎಂಟ್ರಿ ಆಗಿಲ್ಲ. ಇಲ್ಲಿ ನಾವು ಎಂಟ್ರಿ ಆಗೋದೂ ಇಲ್ಲ. ಆದರೆ ಈ ಸಮುದಾಯ ಭವನವನ್ನ ಕಟ್ಟಲೇಬೇಕು. ಅದಕ್ಕೆ ಸುಮಾರು 5 ಕೋಟಿನಲ್ಲಿ ಇವತ್ತು ಯಾವುದೇ ಒಂದು ಸರ್ಕಲ್ನಲ್ಲ, ಅರಸೀಕೆರೆಯಲ್ಲ, ಹಾಸನದಲ್ಲ, ಎಲ್ಲೂ ಇರಬಾರ್ದಂತ ಒಂದು 5 ಕೋಟಿ ರೂಪಾಯಿನ ಕಲ್ಯಾಣ ಮಂಟಪವನ್ನ ಕಟ್ಟಿ ಗಂಡಸಿ ಹೋಬಳಿಯ ಜನ ಅಲ್ಲಿ ಹೋಗಿ ಮದುವೆ ಮಾಡ್ಕೊಳ್ಳಿ.